ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ನಡೆಸ್ತಾ ಇರುವಂತಹ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 6ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೃಷಿ ಉತ್ಪಾದನೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೋಡಬೇಕು ಅಂತಂದ್ರೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಹಣಕಾಸಿನ ನೆರವು ಅಗತ್ಯವಾಗಿರ್ತದೆ. ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳಾಗಿರ್ಬೋದು ಹಾಗೂ ಕಾರ್ಮಿಕ ವೆಚ್ಚ ಹಾಗೂ ಇನ್ನಿತರೆ ಕೃಷಿ ಚಟುವಟಿಕೆಗಳಿಗೆ ಹೂಡಿಕೆ ಅತ್ಯಗತ್ಯವಾಗಿರ್ತದೆ. ಸರ್ಕಾರಿ ಯೋಜನೆಯಾದಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಅಂದ್ರೆ ನಾವೇನು ಯೋಜನೆ ಅಂತೀವಿ, ಈ ಯೋಜನೆ ರೈತರಿಗೆ ಸುಲಭವಾಗಿ ಹಾಗೂ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವನ್ನ ಒದಗಿಸಿಕೊಡ್ತದೆ. ಈ ಒಂದು ಯೋಜನೆ ಚಾಲ್ತಿಯಲ್ಲೂ ಕೂಡ ಈಗಲೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಈ ಒಂದು ಯೋಜನೆ ಬಗ್ಗೆ, ಈ ಯೋಜನೆ ಅರ್ಹತೆ ಬಗ್ಗೆ, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯ ಕೊರತೆ ಇದ್ದು, ಈ ಒಂದು ಸಂಚಿಕೆಯಲ್ಲಿ ನಮ್ಮ ರೈತ ಬಾಂಧವರಿಗೆ ಏನು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಅರ್ಹತೆ ಹೇಗಿರುತ್ತೆ, ಅರ್ಜಿದಾರರು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಹಾಗೂ ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮ್ಮ ಟಿಪ್ಟೂರಿನ ಆರ್ಥಿಕ ಸಾಕ್ಷರತಾ ತಜ್ಞರಾದಂತಹ ಶ್ರೀಮತಿ ರೇಖರ್ ಅವರು ಇದ್ರ ಬಗ್ಗೆ ತಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಪಿ ರೇಖಾ ಅಂತ ಹೇಳಿ ಆರ್ಥಿಕ ಸಾಕ್ಷರತಾ ಕೇಂದ್ರ ತಿಪ್ಟೂರಿನಲ್ಲಿ ಆರ್ಥಿಕ ಸಮಾಲೋಚಕಳಾಗಿ ಕೆಲಸ ಮಾಡ್ತಾ ಇದ್ದು, ಈ ದಿನ ಕೊನೆಹಳ್ಳಿ KVK ತಿಪ್ಟೂರು ವತಿಯಿಂದ ಟೆಕ್ ಟಾಕ್ ಟ್ಯೂಸ್ಡೇಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಾಗಿ ಬಂದಿದ್ದೇನೆ. ಮುಖ್ಯವಾಗಿ ಈ ದಿನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ಯಾಕಪ್ಪ ಕೊಡ್ಬೇಕು ಅನಿಸಿದ್ದಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಈಗ ಮೊಬೈಲಲ್ಲಿ ಕಾಲ್ಗಳು ಬರ್ತಾ ಇದೆ, ಬ್ಯಾಂಕಿಂದ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಮತ್ತು ನಿಮಗೆ ಕ್ರೆಡಿಟ್ ಕಾರ್ಡ್ನ ಎಲಿಜಿಬಿಲಿಟಿ ಇದೆ, ಕ್ರೆಡಿಟ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಕ್ರೆಡಿಟ್ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಈಗ ನಮ್ಮ ಹತ್ರ ತುಂಬ ಜನ ಆ ಥರ ಬಂದಿದ್ದಾರೆ, ನಮಗೆ ಬೇಕಿಲ್ಲ ಆದರೂ ಕಾರ್ಡ್ ಕೊಟ್ಟಿದ್ದಾರೆ ಅಂತ. ಸೊ ಏನು ಕಾರ್ಡು ಅದು ನಿಮಗೆ ಔಟ್ಸೋರ್ಸಿಂಗ್ ಮೂಲಕ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಬರ್ತಾ ಇದೆ, ಅದು ಜನರಲ್ ಕ್ರೆಡಿಟ್ ಕಾರ್ಡ್. ಸೊ ಆ ಜನರಲ್ ಕ್ರೆಡಿಟ್ ಕಾರ್ಡ್ಗೆ ನಿಮಗೆ ಯಾವುದೇ ರೀತಿ ಸಾಲ ಸೌಲಭ್ಯ ಇರಲ್ಲ, ನಿಮ್ಮ ಉಳಿತಾಯ ಖಾತೆಯಿಂದ ತಗೊಳ್ತಕ್ಕಂಥ ಹಣ ಅದು. ಆ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಾಗ ನಿಮ್ಮ ಉಳಿತಾಯ ಖಾತೆಯಲ್ಲಿ ಹಣ ಇರಲಿಲ್ಲ ಅಂತ ಹೇಳಿದ್ರೆ ಬಹಳ ತೊಂದರೆ ಆಗುತ್ತೆ. ಅದಕ್ಕಾಗಿ ವಿಶೇಷವಾಗಿ ರೈತರಿಗಾಗಿ ಇರ್ತಕ್ಕಂತಹ ಕಿಸಾನ್ ಕ್ರೆಡಿಟ್ ಸೌಲಭ್ಯ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳಿ ಈ ದಿನ ನಾವಿಲ್ಲಿ ಸೇರಿದ್ದೇವೆ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಹೆಸರೇ ಹೇಳ್ತಾ ಇರೋ ಹಾಗೆ ರೈತರಿಗಾಗಿ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಈ ರೈತರು ಬರ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಸ್ವಂತ ಜಮೀನು ಇರೋರಾಗ್ಬೋದು, ಅವರು ಮಾರ್ಜಿನಲ್ ಫಾರ್ಮರ್ ಆಗ್ಬೋದು, ಸ್ಮಾಲ್ ಅಂದರೆ ಅತಿ ಸಣ್ಣ ರೈತರಾಗ್ಬೋದು, ಸಣ್ಣ ಹಿಡುವಳಿದಾರರಾಗ್ಬೋದು, ಅಥವಾ ದೊಡ್ಡ ರೈತರಾಗ್ಬೋದು, ಎಲ್ಲ ರೈತರಿಗೂ ಕೂಡ ಈ ಸೌಲಭ್ಯ ಇದೆ. ಅದರ ಜೊತೆಗೆ ಟೆನೆಂಟ್ ಫಾರ್ಮರ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ವಾರಕ್ಕಾಗಿ ಬೇರೆಯವ್ರ ಜಮೀನನ್ನು ಮಾಡ್ತಾ ಇದ್ರೆ ಅವರು ಕೂಡ ಈ ಸೌಲಭ್ಯ ಪಡಿಬೋದು. ಅದರ ಜೊತೆಗೆ ಸ್ವಸಹಾಯ ಗುಂಪಿನವರು ಅಥವಾ ಜಾಯಿಂಟ್ ಲೇಬಿಲಿಟಿ ಗ್ರೂಪ್, ಜಂಟಿ ಬಾಧ್ಯತಾ ಗುಂಪು ಅಂತ ಏನು ಹೇಳ್ತೀವಿ, ಅಂದರೆ ನಾವು 3, 4 ಅಥವಾ 5, 6 ಜನಗಳು ಸೇರಿ ಜಮೀನನ್ನು ಒಟ್ಟಾಗೆ ಸೇರಿ ನಾವು ಮಾಡ್ತೀವಿ ಅಂದಾಗ ಕೂಡ ನಿಮಗೆ ಈ ಸಾಲ ಸೌಲಭ್ಯವನ್ನು ಪಡ್ಕೊಳ್ಬೋದು. ನಂತರ ಇದಕ್ಕೆ ಯಾವ ಉದ್ದೇಶಕ್ಕೆ ತಗೊಳ್ಬೋದು ಅಂತ ಹೇಳಿದಾಗ, ನಾವು ವ್ಯವಸಾಯದ ಉದ್ದೇಶಕ್ಕಾಗಿ ಬೆಳೆಯನ್ನು ಬೆಳಿಲಿಕ್ಕಾಗಿ ತಗೊಳ್ಬೋದು. ಅದರ ಜೊತೆಗೆ ಅಲೈಡ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಅಂದರೆ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿಗೆ ನೀವು ಕುರಿ ಸಾಕಾಣೆಗೆ ತಗೊಳ್ಬೋದು, ಹಸು ಸಾಕಾಣೆಗೆ ತಗೊಳ್ಬೋದು, ಅದಕ್ಕೂ ಕೂಡ ಕಿಸಾನ್ ಕ್ರೆಡಿಟ್ ಸೌಲಭ್ಯ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮಗೆಲ್ಲ ಕೇಳ್ಬೋದು, ನಾವು ಸೊಸೈಟಿಯಲ್ಲಿ ಸಾಲ ತಗೊಳ್ತಾ ಇದ್ವಿ, ಅಲ್ಲಿ ನಾವು ಆರಾಮಾಗಿ ಕ್ರಾಪ್ ಲೋನ್ ಸಿಗ್ತಾ ಇತ್ತಲ್ವಾ, ಅದಕ್ಕೂ ವ್ಯತ್ಯಾಸ ಏನು ಅಂತ. ನೀವು ಮೊದಲು ತಗೊಳ್ತಾ ಇದ್ದ ಕ್ರಾಪ್ ಲೋನಿಗೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ, ಈ ಸ್ಕೀಮ್ ಬಂದದ್ದೇ 1998ರಿಂದ. ಅಲ್ಲಿವರೆಗೂ ಕ್ರಾಪ್ ಲೋನ್ ಅಂತ ಹೇಳಿದ್ರೆ ನೀವು ಯಾವ ಬೆಳೆಗೆ ತಗೊಳ್ತೀರಾ, ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳಿ ಆ ಬೆಳೆಗೆ ಸಂಬಂಧಪಟ್ಟಂಗೆ, ಉದಾಹರಣೆಗೆ ನಾವು ತೆಂಗಿಗೆ ತಗೊಳ್ತೀವಿ ಅಂತ ಹೇಳಿದ್ರೆ 12 ತಿಂಗಳಿಗೆ ನೀವು ವಾಪಸ್ ಕಟ್ಟಬೇಕು 100. ಅದೇನೇ ನಾವು ಬಾಳೆಗೆ ತಗೊಳ್ತೀವಿ ಅಂತ ಹೇಳಿದ್ರೆ 18 ತಿಂಗಳಿಗೆ ಒಮ್ಮೆಲೇ ದುಡ್ಡು ಕಟ್ಟಿ ಅಂತ ಹೇಳೋರು, ಅಂದರೆ ಒಮ್ಮೆಲೇ ಹಣ ಕೊಡೋರು, ಒಮ್ಮೆಲೇ ನಾವು ಹಣವನ್ನು ಮರುಪಾವತಿ ಮಾಡ್ತಾ ಇದ್ವಿ. ಆದರೆ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ನಮಗೆ ಒಮ್ಮೆಲೇ ಹಣ ಕೊಡಲ್ಲ, ನಮಗೆ ಇಡೀ ವರ್ಷ ಇದಕ್ಕೆ ಬೆಳೆಗೆ ಎಷ್ಟು ಖರ್ಚಾಗತ್ತೆ ಅದರ ಲೆಕ್ಕಾಚಾರ ಹಾಕಿ ಅದನ್ನು ನಮಗೆ ಡ್ರಾಯಿಂಗ್ ಪವರ್ ಅಂತ ಒಂದು ಲಿಮಿಟನ್ನು ಫಿಕ್ಸ್ ಮಾಡ್ತಾರೆ. ನಮ್ಗೆ ಯಾವಾಗ ಹಣದ ಅವಶ್ಯಕತೆ ಇದೆ ಆವಾಗ ನಾವು ಅದನ್ನ ಬಳಸ್ಕೊಳ್ತೀವಿ, ನಮ್ಗೆ ಯಾವಾಗ ಹಣ ಬರುತ್ತೆ ಆ ತಕ್ಷಣ ನಾವು ಹಣವನ್ನು ಕಟ್ಟಿಬಿಡ್ತೇವೆ, ಮತ್ತೆ ಬೇಕಾದಾಗ ಮತ್ತೆ ಆ ಹಣವನ್ನು ವಾಪಸ್ ಪಡಿಬೋದು. ಆದರೆ ಬೇರೆ ಸಾಲ ಸೌಲಭ್ಯದಲ್ಲಾದರೆ ಪಡೆದ ಸಾಲವನ್ನು ಮರುಪಾವತಿ ಮಾಡಿದ್ಮೇಲೆ ಮತ್ತೆ ಡಾಕ್ಯುಮೆಂಟ್ ಮಾಡದೆ ನಾವು ವಾಪಸ್ ಪಡ್ಕೊಳಕ್ಕಾಗಲ್ಲ. ಕ್ರೆಡಿಟ್ ಕಾರ್ಡ್ನ ವಿಶೇಷತೆನೇ ಅದು. ನಮ್ಮ ಹತ್ರ ಹಣ ಇರುವಾಗ ಬಡ್ಡಿ ಉಳಿಸ್ಕೊಳ್ಳೋಕ್ಕೆ ಕಟ್ಟಿಬಿಡ್ತೀವಿ, ನಮಗೆ ಹಣ ಬೇಕು ಅಂದಾಗ ನಾವು ತಗೊಳ್ತೀವಿ. ಮತ್ತು
ಒಟ್ಟಿಗೆ ಸಾಲ ತಗೊಳ್ಳುವಾಗ ನಮ್ಮ ಅಕೌಂಟಿಗೆ ಹಾಕ್ಬಿಟ್ರವರು ಒಟ್ಟು ಅಷ್ಟು ಹಣಕ್ಕೆ ನಾವು ಬಡ್ಡಿ ಕಟ್ತಾ ಇದ್ವಿ. ಇಲ್ಲ, ಹಾಗಲ್ಲ. ನಮಗೆ ಡ್ರಾಯಿಂಗ್ ಪವರಿಗೆ ತಕ್ಕಂತೆ ನಮಗೆ ಹೇಗೆ ನಮ್ಮ ಸೇವಿಂಗ್ಸ್ ಬ್ಯಾಂಕಲ್ಲಿ ಆಲ್ರೆಡಿ ಡೆಬಿಟ್ ಕಾರ್ಡ್ ಇದ್ರೆ ಅದಕ್ಕೆ ಈ ಅಕೌಂಟನ್ನು ಲಿಂಕ್ ಮಾಡಿ ಕೊಡ್ತಾರೆ. ಸೊ ನಾವು ATM ಅಲ್ಲಿ ಹೋಗಿ ಬೇಕಾದರೂ ಹಣ ಪಡಿಬೋದು, ಅಥವಾ ನಾವು ಎಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ಅಲ್ಲಿ ಕೂಡ ಈ ಕಾರ್ಡನ್ನು ಸ್ವೈಪ್ ಮಾಡ್ಬೋದು. ಸೊ ಇದು ಒಂದು ಅನುಕೂಲ ನಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಸಿಕ್ಕತ್ತೆ. ನಾವು ಎಲ್ಲಿ ಬೇಕಾದರೂ ಕಾರ್ಡನ್ನು ಅದನ್ನು ಬಳಸ್ಕೊಳ್ಬೋದು. ಅದರ ಜೊತೆಗೆ ಈ ಕಾರ್ಡಿಗೆ ನಮಗೆ ಇನ್ಶೂರೆನ್ಸ್ ಕೂಡ ಇರ್ತದೆ. ಅದರ ಜೊತೆ ನಾವು ಇನ್ಶೂರೆನ್ಸನ್ನು ಪ್ರತಿ ಕಟ್ಟಬೇಕಂದ್ರೆ ಅದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಅಸೆಟ್ ಇನ್ಶೂರೆನ್ಸ್ ಆಗಿರ್ಬೋದು, ಅದನ್ನು ಕೂಡ ನಾವು ಮೊದಲೇ ಹೇಳಿದರೆ ಡ್ರಾಯಿಂಗ್ ಪವರಲ್ಲಿ ಅದನ್ನ ಸೇರಿಸ್ತಾರೆ. ನಮ್ಮ ಇನ್ಶೂರೆನ್ಸ್ ಪ್ರೀಮಿಯಂ, ವರ್ಷದ ಇನ್ಶೂರೆನ್ಸ್ ಪ್ರೀಮಿಯಂ ಕ್ರೆಡಿಟ್ ಕಾರ್ಡಿನ ನಮ್ಮ ಸಾಲ ಸೌಲಭ್ಯದಿಂದ ಹೋಗ್ತದೆ. ಸೊ ನಮಗೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ನಮ್ಗೆ ಬೇಕಾದಾಗ ಮಾತ್ರ ಬಳಸೋದ್ರಿಂದ ಸಾಲ ಬಡ್ಡಿಯ ನಮಗೆ ಹೆಚ್ಚು ಕಟ್ಟಬೇಕಾಗಿ ಬರೋದಿಲ್ಲ. ಇದೆಲ್ಲದಕ್ಕಿಂತ ಇನ್ನೊಂದು ಹೆಚ್ಚಿನ ಅನುಕೂಲ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಇರ್ತಕ್ಕಂಥ ಬಡ್ಡಿ ದರ. ಇದು ಕೇವಲ 7% ಸಿಕ್ಕತ್ತೆ. ಆ 7%ಅಲ್ಲೂ ಕೂಡ ನಾವು ಸರಿಯಾಗಿ ಮರುಪಾವತಿಯನ್ನು ಮಾಡಿ ಸರಿಯಾಗಿ ನಮ್ಮ ಖಾತೆಯನ್ನು ನಿರ್ವಹಿಸಿದ್ರೆ 3% ಹಣ ಇಂಟ್ರೆಸ್ಟ್ ಸಬ್ಮಿಷನ್ ಅಂತ ಹೇಳಿ ಸರ್ಕಾರದವರು ಖಾತೆಗೆ ವಾಪಸ್ ಕೊಡ್ತಾರೆ. ಸೊ ನಾವು ಪಾವತಿ ಮಾಡಬೇಕಾಗಿರೋದು ಬರೀ 4% ಅಷ್ಟೇ ಆಗುತ್ತೆ. ಸೊ ಇಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತಿರ್ತಕ್ಕಂಥ ಈ ಕಾರ್ಡ್ ಫೆಸಿಲಿಟಿ ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಅರ್ಹರು ಅಂತ ನಾವು ನೋಡಿದ್ವಿ ಅಲ್ಲ, ಹಾಗಾದ್ರೆ ಎಷ್ಟು ಹಣ ಸಿಕ್ಕತ್ತೆ ಇದರಲ್ಲಿ ಅಂತ ಹೇಳಿದಾಗ ಇಲ್ಲಿ ನೀವು ಮಾರ್ಜಿನಲ್ ಫಾರ್ಮರ್ ಅಂದ್ರೆ ಅತೀ ಸಣ್ಣ ರೈತರಾಗಿದ್ದು 1 ಎಕರೆಗಿನ್ನ ಕಡಿಮೆ ಜಮೀನು ಇತ್ತು ಅಂತ ಹೇಳಿದ್ರೆ ನಿಮಗೆ 50,000ದಿಂದ 1 ಲಕ್ಷದವರೆಗೆ, ಮೊದಲನೇ ಬಾರಿಗೆ 50,000 ಕೊಡ್ತಾರೆ, ನಂತರ ಎನ್ಹಾನ್ಸ್ ಮಾಡಿ 1 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡಿಬಹುದು. ಸಣ್ಣ ರೈತರು ಅಂದ್ರೆ 1 ಎಕರೆಗಿನ್ನ ಹೆಚ್ಚು ಜಮೀನು ಇರ್ತಕ್ಕಂಥವ್ರು, 2 ಎಕರೆಗಿನ್ನ ಕಡಿಮೆ ಜಮೀನು ಇರ್ತಕ್ಕಂಥ ಸಣ್ಣ ಹಿಡುವಳಿದಾರರಂತ ಯಾರೆಲ್ಲ ಸರ್ಟಿಫಿಕೇಟ್ ಪಡ್ಕೋತೀರಾ, 1 ಹೆಕ್ಟೇರ್ ಅಂತ ಹೇಳ್ಬೋದು ನಾವು, ಅಷ್ಟು ಜಮೀನು ಉಳ್ಳವರಿಗೆ ನಾವು 3 ಲಕ್ಷದವರೆಗೆ ಇದನ್ನ ತಗೊಳ್ಬೋದು. ಸೊ ಅದಕ್ಕಿಂತ ಹೆಚ್ಚು ಜಮೀನು ಇರ್ತಕ್ಕಂಥವ್ರು ಅದರ್ ಫಾರ್ಮರ್ಸ್ ಏನಿದ್ದಾರೆ, ದೊಡ್ಡ ಹಿಡುವಳಿದಾರರು ಏನಿದ್ದಾರೆ, ಅವರಿಗೆ 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡಿಬೋದು. ಅವ್ರಿಗೂ ಕೂಡ ಮೊದಲ ಕಂತಿನಲ್ಲಿ 3 ಲಕ್ಷ ಬರ್ತದೆ, ನಂತರದಲ್ಲಿ ನಮಗೆ ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ 3 ಲಕ್ಷದಿಂದ 5 ಲಕ್ಷದವರೆಗೆ ನಾವಿಲ್ಲಿ ಸಾಲ ಸೌಲಭ್ಯವನ್ನ ಪಡಿಬಹುದು ಅಂತ ಹೇಳ್ಬೋದು. ಹಾಗೇನೇನೆ ಇದಕ್ಕೆ ಏನೆಲ್ಲ ದಾಖಲೆಯನ್ನ ಕೊಡಬೇಕು ನಾವು ಅಂತ ನೋಡಿದಾಗ, ನಾವು ಮೊದಲಾಗಿದ್ರೆ ಏನಾಗ್ತಿತ್ತು, ನಾವು ಬೆಳೆ ಸಾಲ ಅಂತ ತಗೊಳ್ತಾ ಇರ್ಬೇಕಾದ್ರೆ ನಮ್ಮ ಜಮೀನನ್ನೇ ಅಡಮಾನ ಮಾಡ್ತಾ ಇದ್ವಿ. ಆದರೆ ಈಗ ಹಾಗಲ್ಲ, ನಾವು ಏನು ಬೆಳೆ ಬೆಳಿತೀವಿ ಅದನ್ನ ಹೈಪಾಥೆಕೇಟ್ ಮಾಡ್ಕೊಳ್ತಾರೆ. ಅದರ ಜೊತೆಗೆ ನಿಮ್ಗೆ ಎಷ್ಟು ಸಾಲ ಕೊಟ್ಟಿದ್ದಾರೆ ಅಷ್ಟು ಸಾಲ ಮಾತ್ರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಲೀನ್ ನೋಟ್ ಆಗುತ್ತೆ ನಿಮ್ಮ ಜಮೀನಿನ ಮೇಲೆ. ನಮ್ಮ ಜಮೀನಿನ ಬೆಲೆ ಹೆಚ್ಚಿರೋದ್ರಿಂದ ಅಷ್ಟೂ ನಾವು ಬ್ಯಾಂಕಿಗೆ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಕೊಡಬೇಕಾಗಿಲ್ಲ. ನಾವು ಎಷ್ಟು ಸಾಲ ತಗೊಂಡಿದ್ದೀವಿ ಅಷ್ಟು ಸಾಲ ಮಾತ್ರ ಈ ಪಾಣಿಯ ಮೇಲೆ ಇದೆ ಅಂತ ನಿಮ್ಮ ಪಾಣಿಯಲ್ಲಿ ಬರೋ ಹಾಗೆ ಇಕ್ವಿಟಬಲ್ ಮಾರ್ಟಿಗೇಜ್ ಮಾತ್ರ ಮಾಡ್ತಾರೆ. ಅದನ್ನ ಬೇರೆ ಯಾವುದೇ ರೀತಿ ನಮ್ಮ ಇಡೀ ಜಮೀನನ್ನು ನಾವು ಅಡಮಾನವಾಗಿ ಇಡಬೇಕಾಗಿಲ್ಲ. ಸೊ ಯಾವುದೇ ಎಕ್ಸ್ಟ್ರಾ ಸೆಕ್ಯೂರಿಟಿಯನ್ನು ನಾವು ಕೊಡಬೇಕಾಗಿಲ್ಲ. ಕೊಲಾಟ್ರಲ್ ಸೆಕ್ಯೂರಿಟಿ, ಥರ್ಡ್ ಪಾರ್ಟಿ ಗ್ಯಾರಂಟಿ ಏನೆಲ್ಲ ಇದೆಯಲ್ಲ, ಅದು ಯಾವುದೂ ಕೂಡ ಈ ಸಾಲ ಸೌಲಭ್ಯಕ್ಕೆ ಅವಶ್ಯಕತೆ ಇಲ್ಲ. ಸೊ ಜಮೀನಿನ ದಾಖಲೆಯ ಜೊತೆಗೆ ನಾವು ಮತ್ತೇನು ಕೊಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಹೇಗೆ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಕೊಡ್ತೀವೋ ಅದೇ ಥರ ಇದು ಕೂಡ ಒಂದು ರನ್ನಿಂಗ್ ಅಕೌಂಟ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಆಧಾರ್ ಕಾರ್ಡನ್ನು ಕೊಡಬೇಕು, ಮತ್ತು ಪಾಣಿಯನ್ನು ಕೊಡಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು, ಮತ್ತು ಪಾನ್ ಕಾರ್ಡ್ ಉಳ್ಳವರಾದರೆ ಪಾನ್ ಕಾರ್ಡ್ ಕೊಡಬೇಕು. ಪಾನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಫಾರಂ 60ಯನ್ನು ತಗೊಳ್ತಾರೆ. ಸೊ ನಾವು ಒಮ್ಮೆ ಮಾತ್ರ ಈ ಅಷ್ಟು ದಾಖಲೆಯನ್ನು ಕೊಡಬೇಕಾಗತ್ತೆ. ಸೊ ನೀವು ಬ್ಯಾಂಕಿನಲ್ಲಿ ಹೋಗಿ ನಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬೇಕು, KCC ಅಂತ ಹೇಳಿದ್ರು ಸಾಕು. ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಚಿಕ್ಕದಾಗಿ KCC ಅಂತ ಹೇಳ್ತಾರೆ. ಸೊ ನಿಮ್ಗೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಲ್ಲಿ ನಿಮ್ಮ ಪಾಣಿ ತಗೊಂಡು ಹೋಗಿ ಕೇಳುವಾಗ ಅವರು ನಿಮಗೆ ಈ ಸಾಲ ಸೌಲಭ್ಯವನ್ನು ಮಾಡಿಕೊಡ್ತಾರೆ. ಮತ್ತು ಏನಾದರೂ ನಿಮಗೆ ಅನುಮಾನಗಳಿವೆ ಹೇಗೆ ಅಂತ ಹೇಳಿದ್ರೆ, ನೀವು ಆರ್ಥಿಕ ಸಾಕ್ಷರತಾ ಕೇಂದ್ರಕ್ಕೆ ಬಂದರೂ ಕೂಡ ನಿಮ್ದು ಯಾವುದೇ ಸಂಶಯಗಳಿದ್ರೂ ಅದನ್ನು ನಾವು ಪರಿಹಾರ ಮಾಡ್ಕೊಳ್ತೇವೆ. ಸೊ ಮತ್ತೊಮ್ಮೆ ಹೇಳಬೇಕಂತ ಹೇಳಿದ್ರೆ, ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವೆಬ್ಸೈಟಿಗೆ ಹೋಗುವಾಗ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕೊಟ್ಟರೆ ಅವ್ರದ್ದು ಮಾಸ್ಟರ್ ಸರ್ಕ್ಯುಲರೇ ಇದೆ. ಮೊದಲನೇದು 1998ರಲ್ಲಿದೆ, ಅದ್ರ ಮಾಡಿಫೈ ಆಗಿದೆ 2004ರಲ್ಲಿದೆ, ಅದರ ನಂತರ 2017ರಲ್ಲಿ ಇದಾಗಿದೆ. ಈವನ್ ಅದು 3 ಲಕ್ಷದಿಂದ 5 ಲಕ್ಷ ಚೇಂಜ್ ಆದದ್ದು ರೀಸೆಂಟ್ ಬಜೆಟ್ ಅಲ್ಲಿ. ಅವೆಲ್ಲದ್ರ ಬಗ್ಗೆ ಮಾಹಿತಿ ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸರ್ಕ್ಯುಲರ್ಗಳಲ್ಲಿ ಕೂಡ ನಿಮಗೆ ಸಿಕ್ಕತ್ತೆ. ಸೊ ಯಾವುದೇ ರೀತಿಯ ಮಾಹಿತಿ ಬೇಕಂದ್ರೂ ನಮ್ಮ ಹತ್ರ ಕೇಳ್ಬೋದು. ಮತ್ತೊಮ್ಮೆ ನಾನು ರಿಪೀಟ್ ಮಾಡಿ ಹೇಳ್ತೇನೆ, ಇದರಿಂದ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಇನ್ಶೂರೆನ್ಸ್ ಪ್ರೀಮಿಯಂನ ಕಟ್ಟಲಿಕ್ಕೆ ನಮ್ಮ ಹತ್ರ ಬ್ಯಾಲೆನ್ಸ್ ಇಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಇನ್ಶೂರೆನ್ಸ್ ಪ್ರೀಮಿಯಂನ ಕೂಡ ನಾವು ಇದ್ರ ಮುಖಾಂತರ ಕೊಡ್ಬೋದು. ಎರಡನೇದಾಗಿ ಅದ್ರಲ್ಲಿ ಕೊಟ್ಟು ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿನ ATM ಕಾರ್ಡಿಗೆನೆ ಇದೇ ಅಕೌಂಟನ್ನು ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಒಂದೇ ಕಾರ್ಡ್ ಇರುತ್ತೆ.
ನಮ್ಮ ಎಸ್ ಬಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಇತ್ತಾ ನಾವು ಅದನ್ನು ಉಪಯೋಗಿಸಿ ಡ್ರಾ ಮಾಡ್ಬೋದು. ನೀವಲ್ಲಿ ಹೋಗುವಾಗ ಕೇಳುತ್ತೆ ATM ಅಲ್ಲಾಗಲಿ ಪಾಸ್ ಮಿಷನಲ್ಲಾಗಲಿ ನಿಮಗೆ ಕೇಳುತ್ತೆ ಯಾವ ಅಕೌಂಟಿಂದ ತೆಗಿಬೇಕು, ಉಳಿತಾಯ ಖಾತೆನಾ ಸಾಲದ ಖಾತೆನಾ ಅಂತ. ನಿಮಗೆ ಉಳಿತಾಯ ಖಾತೆಯಿಂದ ತೆಗಿಬೇಕಂದ್ರೆ ಉಳಿತಾಯ ಖಾತೆ ಕೊಡ್ತೀರಾ, ಸಾಲದ ಖಾತೆ ಅಂತಂದರೆ ಸಾಲದ ಖಾತೆ ಅಂತ ಕೊಡ್ತೀರಾ. ಸೊ ಆರಾಮವಾಗಿ ನೀವು ಹಣದ ರೂಪದಲ್ಲಾದರೂ ಬಿಡಿಸ್ಕೊಳ್ಬೋದು, ಅಥವಾ ನೀವು ಎಲ್ಲಿ ಗೊಬ್ಬರದ ಅಂಗಡಿಗೆ ಹೋದರೆ ಗೊಬ್ಬರದ ಅಂಗಡಿಯಲ್ಲಿ ಕೊಡ್ಬೋದು. ಏನೇ ನೀವು ಅಗ್ರಿಕಲ್ಚರ್ ಇನ್ಪುಟ್ನ ತಗೊಳ್ಬೇಕಂತ ಹೇಳಿದ್ರು, ಬೀಜ, ಯಾವುದೇ ರೀತಿ ಗೊಬ್ಬರ ಏನೇ ತಗೊಳ್ಬೇಕಂತ ಹೇಳಿದ್ರು ಕೂಡ ಈ ಕಾರ್ಡನ್ನು ಬಳಸಿ ನೀವು ತಗೊಂಡಾಗ ನೀವು ಎಷ್ಟು ಖರ್ಚು ಮಾಡಿದ್ರಿ ನಿಮ್ಮ ಬೆಳೆ ಬೆಳಿಲಿಕ್ಕೆ ಖರ್ಚು ಕೂಡ ನಿಮಗೆ ಆಟೋಮೆಟಿಕ್ ಆಗಿ ಸಿಕ್ಕೋಗುತ್ತೆ. ಮತ್ತು ಕೆಲವೊಂದು ಸಲ ಏನಾಗುತ್ತೆ, ನಾವು ಬೇರೆ ಬೇರೆ ಬೆಳೆಯನ್ನು ಬೆಳಿತೀವಿ. ಸೊ ಉದಾಹರಣೆಗೆ ಒಂದು ವರ್ಷದಲ್ಲಿ ನಮ್ಮ ಹೊಲದಲ್ಲಿ ನಾವು ಮೊದಲು ರಾಗಿ ಹಾಕಿದ್ವಿ ಅಂದರೆ ಅದರ ನಂತರ ನಾವು ಹೆಸರು ಕಾಳು ಹಾಕ್ತೀವಿ. ಸೊ ಇವಷ್ಟನ್ನು ಸೇರಿ ಒಂದೇ ಸಲ ಲಿಮಿಟ್ ಫಿಕ್ಸ್ ಮಾಡ್ರಿಂದ ರಾಗಿ ಬೆಳೆ ಬಂದ ದುಡ್ಡನ್ನು ನೀವು ಅಕೌಂಟಿಗೆ ಹಾಕಿರ್ತೀರಾ, ನಂತರ ಹೆಸರು ಕಾಳಿಗೆ ಪುನಃ ಬಿಡಿಸ್ಕೊಳ್ತೀರಾ. ನೀವು ಎಷ್ಟು ದಿನ ಬ್ಯಾಂಕಿನಲ್ಲಿ ವಾಪಸ್ ಕಟ್ತೀರಾ ಅಷ್ಟು ದಿನ ನಿಮಗೆ ಬಡ್ಡಿ ಬರೋದಿಲ್ಲ. ಅದರ ಜೊತೆಗೆ ಸರ್ಕಾರದಿಂದ ಸಿಗ್ತಕ್ಕಂತಹ 3% ಇಂಟ್ರೆಸ್ಟ್ ಸಬ್ಮಿಷನ್ ಕೂಡ ಸಿಗ್ತಾ ಇರೋದ್ರಿಂದ ಈ ಸೌಲಭ್ಯ ಬಳಸ್ಕೊಳ್ಳಿ. ಜೊತೆಗೆ ನಮ್ಮ ಹೆಣ್ಮಕ್ಳಿಗೆ ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಸ್ವಸಹಾಯ ಗುಂಪಿನವ್ರಿಗೆ ಏನೆಲ್ಲ ಮಾಡ್ತಾ ಇದ್ದಾರಲ್ಲ ಅವರು ಕೂಡ ಸ್ವಲ್ಪ ಜಮೀನು ಇರ್ತಕ್ಕಂಥವ್ರು, ಯಾರೆಲ್ಲ 1 ಎಕರೆಗಿನ್ನ ಕಡಿಮೆ ಇದೆ ಅವರೆಲ್ಲ ಒಟ್ಟಾಗಿ ಸೇರಿ ಒಟ್ಟಾಗಿ ಗುಂಪಿಗೆ ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ಪಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಆರ್ಥಿಕ ಸಾಕ್ಷರತಾ ಕೇಂದ್ರನ ಸಂಪರ್ಕಿಸಬಹುದು ಅಂತ ಹೇಳ್ತೇನೆ. ಹಾಗೆ ಫೋನ್ ಮುಖಾಂತರ ನನ್ನನ್ನು ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ನನ್ನ ಫೋನ್ ನಂಬರ್ ಬರ್ತಾ 9440340660 ಸಂಪರ್ಕಿಸಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.